ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಸಿಖ್ ಧರ್ಮದ ಕೊನೆಯ ಗುರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಗುರು ತೇಗ್ ಬಹಾದ್ದೂರ್, ಗುರು ಗೋವಿಂದ ಸಿಂಗ್, ಗುರು ಹರಕೃಷ್ಣ ಅಥವಾ ಗುರು ಅಂಗದ್ ಅಂತ ಆಪ್ಷನ್ಗಳಲ್ಲಿ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2, ಗುರು ಗೋವಿಂದ ಸಿಂಗ್ ಅವರು ಸಿಖ್ ಧರ್ಮದ ಕೊನೆಯ ಗುರು ಅಥವಾ 10ನೇ ಗುರು ಆಗಿದ್ದರು. ರೀಸೆಂಟಾಗಿ ಗುರು ತೇಗ್ ಬಹಾದ್ದೂರ್ ಅವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಅಂತ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಪ್ರಕಾರ ಈ ಗುರು ಗೋವಿಂದ ಸಿಂಗ್ ಅವರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಇನ್ನು ಈ ಒಂದು ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ಈ ಸಿಖ್ ಧರ್ಮದ ಗುರುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಗುರುವಾದಂತಹ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಗುರು ನಾನಕ್ ಅವರು 1469ರಿಂದ 1539 ಅವಧಿಯವರೆಗೆ ಇದ್ದರು. ನಂತರ ಗುರು ಅಂಗದ್ ಅವರು 2ನೇ ಗುರುವಾಗಿದ್ದರು. 3ನೇ ಗುರು ಗುರು ಅಮರ್ ದಾಸ್ ಅಂತ. ನಂತರ 4ನೇ ಗುರು ಗುರು ರಾಮದಾಸ್ ಅವರು. ನಂತರ 5ನೇ ಗುರು ಗುರು ಅರ್ಜನ್ ದೇವ್ ಅವರು. 6ನೇ ಗುರುವಾಗಿ ಗುರು ಹರಗೋಬಿಂದ್ ಅವರು. ನಂತರ ಗುರು ಹರ್ ರಾಯ್ ಅವರು. ನಂತರ 8ನೇ ಗುರು ಹರ್ ಕೃಷ್ಣ ಅವರು. 9ನೇ ಗುರು ಗುರು ತೇಗ್ ಬಹಾದ್ದೂರ್ ಅವರು. ಸೊ ಇವರ ಬಗ್ಗೆ ನಾವು ರೀಸೆಂಟಾಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಅವರ ಮಗನಾದಂತಹ ಗುರು ಗೋವಿಂದ ಸಿಂಗ್ ಅವರು 1675ರಿಂದ 1708ರವರೆಗೆ ಅಧಿಕಾರವನ್ನು ಸ್ವೀಕರಿಸಿದರು. 10ನೇ ಗುರುವಾಗಿ ಈ ಸಿಖ್ ಧರ್ಮದಲ್ಲಿ ಖಾಲ್ಸಾ ಪಂಥವನ್ನು ಸ್ಥಾಪನೆ ಮಾಡಿದಂತಹ ಶ್ರೇಯ ಗುರು ಗೋವಿಂದ ಸಿಂಗ್ ಅವರಿಗೆ ಹೋಗುತ್ತದೆ. ಸೊ ಗುರು ಗೋವಿಂದ ಸಿಂಗ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರನ್ನು ಕರೆಕ್ಟ್ ಇರಲಿ ತಪ್ಪಾಗಿರಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಹಾಲು ದಿನ ಅಥವಾ ನ್ಯಾಷನಲ್ ಮಿಲ್ಕ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಜನವರಿ 11, ಆಪ್ಷನ್ 2 ಮಾರ್ಚ್ 3, ಆಪ್ಷನ್ 3 ಜೂನ್ 13, ಆಪ್ಷನ್ 4 ನವೆಂಬರ್ 26 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ನೀವು ಈ ವಿಡಿಯೋದಲ್ಲಿ ನೋಡಿದಂತಹ ಗೇಮನ್ನು ಅಥವಾ ಆಟವನ್ನು, ವಿಡಿಯೋ ಗೇಮನ್ನು ಆನ್ಲೈನ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಅಥವಾ ಸ್ಪೋರ್ಟ್ಸ್ ಅಂತ ಕೂಡ ಕರೆಯುತ್ತಾರೆ. ಸೊ ಅದರ ಮೇಲಿನ ಆರ್ಟಿಕಲನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಅದರ ಮೇಲಿನ ಒಂದು ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಯಾವ ಸಚಿವಾಲಯದ ಅಡಿಯಲ್ಲಿ ರೀಸೆಂಟಾಗಿ ಈ ಆನ್ಲೈನ್ ಗೇಮಿಂಗನ್ನು ಸ್ಪೋರ್ಟ್ಸ್ ಇವೆಂಟ್ನ ಭಾಗವಾಗಿ ಸೇರಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ಶಿಕ್ಷಣ ಸಚಿವಾಲಯ, ಆಪ್ಷನ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಸಚಿವಾಲಯ, ಆಪ್ಷನ್ 4 ಗೃಹ ವ್ಯವಹಾರಗಳ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಈ ಆನ್ಲೈನ್ ಗೇಮಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯೇ ಬರುತ್ತದೆ. ಸೊ ಇದರ ಮೇಲಿನ ಒಂದು ಆರ್ಟಿಕಲನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಕ್ರೀಡೆಗಳು ಅಥವಾ ಈ ಸ್ಪೋರ್ಟ್ಸ್ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತಹ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತವು ಅಧಿಕೃತವಾಗಿ ಈ ಸ್ಪೋರ್ಟ್ಸನ್ನು ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ ಆಗಿ ಅದರ ಒಂದು ಭಾಗವಾಗಿ ಪರಿಗಣಿಸಬೇಕಂತ ನಿರ್ಧಾರ ಮಾಡಲಾಗಿದೆ ಭಾರತ ಸರ್ಕಾರದಿಂದ. ಸೊ ಹೀಗಾಗಿ ಈ ಒಂದು ಆರ್ಟಿಕಲನ್ನು ಈ ಕ್ರೀಡೆಗೆ ಸಂಬಂಧಿಸಿದಂಥ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನಮ್ಮ ಭಾರತದ ಸಂವಿಧಾನದ 77ನೇ
77ನೇ ವಿಧಿಯ ಅಡಿಯಲ್ಲಿ ಷರತ್ತು 3 ಅಂತಂದರೆ 77 ಆರ್ಟಿಕಲ್ ನಂಬರ್, ಅದರಲ್ಲಿ ಕ್ಲಾಸ್ ನಂಬರ್ 3 ಅಂತ. ಸೊ ಅದರ ಅಡಿಯಲ್ಲಿ ರಾಷ್ಟ್ರಪತಿಗಳು ಭಾರತ ಸರ್ಕಾರಕ್ಕೆ ಒಂದು ಆಡಳಿತವನ್ನು ಅನುಕೂಲ ಮಾಡಿಕೊಡುವಂತೆ ಕೆಲವೊಂದಿಷ್ಟು ನಿಯಮಗಳನ್ನು ತರಬಹುದು ಅಥವಾ ಜಾರಿಗೊಳಿಸಬಹುದು ಅಂತ ಮೆನ್ಷನ್ ಮಾಡಲಾಗಿದ್ದು, ಸೊ ಅದರ ಪ್ರಕಾರ ಈಗ ಈ ಸ್ಪೋರ್ಟ್ಸನ್ನು ನಿಯಂತ್ರಿಸುವಂತಹ ನಿಯಮಗಳಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಸೊ ಕ್ರೀಡಾ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಸಚಿವಾಲಯದ ಒಂದು ಅಡಿಯಲ್ಲಿ ಈ ಸ್ಪೋರ್ಟ್ಸನ್ನು ಬಹು ಕ್ರೀಡಾ ಘಟನೆಗಳ ಭಾಗವಾಗಿ ಅಂತಂದರೆ ದೇಶದಾದ್ಯಂತ ನಡೆಯುವಂತಹ ಸಾಕಷ್ಟು ಈ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ಆದಂತಹ ನ್ಯಾಷನಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ಗಳಾಗಿರ್ಬೋದು, ಇವುಗಳಲ್ಲಿ ಈ ಕ್ರೀಡೆಯನ್ನು ಕೂಡ ಆ್ಯಡ್ ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು ಅಂತ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಸೊ ಹೀಗಾಗಿ ಸಂವಿಧಾನದ 77ನೇ ಆರ್ಟಿಕಲ್ನಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಲಾಗಿದ್ದು, ಸೊ ಈ ಕ್ರೀಡೆಗಳನ್ನು ಕೂಡ ಒಂದು ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ಸ್ನಲ್ಲಿ ಆ್ಯಡ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಹೊರಡಿಸಲಾದಂತಹ ಗೆಜೆಟ್ ಅಧಿಸೂಚನೆಯ ಪ್ರಕಾರ ಈ ಸ್ಪೋರ್ಟ್ಸ್ ಈಗ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ ಭಾಗದ ಒಂದು ಸೆಗ್ಮೆಂಟ್ ಆಗಿ ರೂಪುಗೊಳ್ತಾ ಇದೆ. ಸದ್ಯಕ್ಕೆ ಈ ಸ್ಪೋರ್ಟ್ಸನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದ್ದು, ಈ ಆನ್ಲೈನ್ ಗೇಮಿಂಗ್ಗಳನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಆನ್ಲೈನ್ ಗೇಮಿಂಗನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಅದರ ಅಡಿಯಲ್ಲಿ ಈ ಒಂದು ನಿಯಮಗಳನ್ನು ರೂಪಿಸಲಾಗುತ್ತದೆ. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಈ ಸ್ಪೋರ್ಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಈ ವಿಡಿಯೋ ಗೇಮ್ಗಳನ್ನು ಬಳಸಿಕೊಂಡು ಆಡುವಂತಹ ಸ್ಪರ್ಧೆಯನ್ನು ಈ ಸ್ಪೋರ್ಟ್ಸ್ ಅಂತ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತಹ ಕೆಲವೊಂದಿಷ್ಟು ಈ ಕ್ರೀಡೆಗಳ ಲಿಸ್ಟನ್ನು ನೋಡೋದಾದರೆ ಡೋಟಾ 2, ಕೌಂಟರ್ ಸ್ಟ್ರೈಕ್, ಗ್ಲೋಬಲ್ ಅಫೆನ್ಸಿವ್, ಮೊಬೈಲ್ಗಳಲ್ಲಿ ಆಡುವಂತಹ ಪಬ್ಜಿ ಆಗಿರ್ಬೋದು, ಫಾರ್ಚುನೇಟ್ ಆಗಿರ್ಬೋದು, ಅರೇನ್ ಆಫ್ ವೆಲೋರ್, ಮತ್ತು ಸಿಸ್ಟಮ್ಗಳಲ್ಲಿ ಆಪರೇಟ್ ಮಾಡುವಂತಹ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆದಂತಹ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಆದಂತಹ ಪಬ್ಜಿ ಆಗಿರ್ಬೋದು, ಲೀಗ್ ಆಫ್ ಲೆಜೆಂಡ್ಸ್, ವೆಲೋರಂಟ್, ರೇನ್ಬೋ ಸಿಕ್ಸ್ ಸೀಜ್, ಕಾಲ್ ಆಫ್ ಡ್ಯೂಟಿ, ವಾರ್ ಝೋನ್, ಈ ರೀತಿಯಾದಂತಹ ಸಾಕಷ್ಟು ಕ್ರೀಡೆಗಳು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಆಡಬಹುದಾದಂತಹ ಒಂದು ಅನುಕೂಲವನ್ನು ಯುವಕರಿಗೆ ಮಾಡಿಕೊಡುತ್ತವೆ. ಅಷ್ಟೇ ಅಲ್ಲದೆ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳಿಗೆ ಒಂದು ಗೆಲ್ಲುವ ಮೊತ್ತವನ್ನು ಕೂಡ ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದ್ದು, 2022ರ ಒಂದು ವರದಿಯ ಪ್ರಕಾರ ಈ ಡೋಟಾ 2 ಅನ್ನುವ ಈ ಒಂದು ಕ್ರೀಡೆಯಲ್ಲಿ ವಿಜೇತರಾದಂತಹ ವ್ಯಕ್ತಿಗಳಿಗೆ ಅಥವಾ ಯುವಕರಿಗೆ ಸುಮಾರು $47.79 ಮಿಲಿಯನ್ ಒಟ್ಟು ಮೊತ್ತದ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂತ ರೆಕಾರ್ಡ್ ಮಾಡಲಾಗಿದೆ. ಅದಾದ ನಂತರ ಈ ಕೌಂಟರ್ ಸ್ಟ್ರೈಕ್ಗೆ $21.89 ದಶಲಕ್ಷ ಒಂದು ಟೋಟಲ್ ಪ್ರೈಸ್ ಪೂಲನ್ನು ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಲಿಸ್ಟನ್ನು ನೀವು ನೋಡ್ಬೋದಾಗಿದೆ. ಸೊ ಈ ಯುವ ಜನರಿಗೆ ಈ ಕ್ರೀಡೆಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವುದು ಮತ್ತು ಅವರ ಒಂದು ಎಕ್ಸ್ಪರ್ಟೈಸನ್ನು ಪ್ರೋತ್ಸಾಹ ನೀಡಿ ಅವರಿಗೆ ಎನ್ಕರೇಜ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಸಂವಿಧಾನದ 77ನೇ ಒಂದು ತಿದ್ದುಪಡಿಯ 77ನೇ ಆರ್ಟಿಕಲ್ನಲ್ಲಿ ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಅಧಿಸೂಚನೆಯನ್ನು ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಈ ಕ್ರೀಡೆಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಏನಿದೆ ಟಿಯರ್ 2 ಅಥವಾ ಶ್ರೇಣಿ 2 ನಗರಗಳ ಬಸ್ ನಿಲ್ದಾಣಗಳ ಅಭಿವೃದ್ಧಿ ಯೋಜನೆಯಾಗಿದೆ ಅಂತ ಇದೆ. ಆಪ್ಷನ್ 2 ಇದು ರೈಲು ನಿಲ್ದಾಣಗಳ ದೀರ್ಘಾವಧಿಯಾದಂತಹ ಒಂದು ಅಭಿವೃದ್ಧಿ ಯೋಜನೆಯಾಗಿದೆ ಅಂತ ಇದೆ. ಆಪ್ಷನ್ 3 ಅಮೃತ್ ಭಾರತ್ ಸ್ಟೇಷನ್ ಅನ್ನೋದು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ನಿಯೋಜನೆ ಮಾಡಲಾದಂತಹ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸುವಂತಹ ಯೋಜನೆಯಾಗಿದೆ ಅಂತ ಇದೆ. ಅಥವಾ ಆಪ್ಷನ್ 4 ಮೇಲಿನ ಯಾವ ಆಪ್ಷನ್ ಕೂಡ ಕರೆಕ್ಟ್ ಆಗಿಲ್ಲ, ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಅಮೃತ್ ಭಾರತ್ ಸ್ಟೇಷನ್ ಅನ್ನುವುದು ರೈಲು ನಿಲ್ದಾಣಗಳ ದೀರ್ಘಾವಧಿಯ ನಿರಂತರ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು, ಈ ರೈಲ್ವೆ ನಿಲ್ದಾಣಗಳ ಆಧುನೀಕರಣಗೊಳಿಸುವಂತಹ ಹೊಸ ನೀತಿಯನ್ನು ಈ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯ ಅಡಿಯಲ್ಲಿ ರೂಪಿಸಲಾಗ್ತಾ ಇದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಏನಿದೆ
ರೈಲ್ವೆ ನಿಲ್ದಾಣಗಳನ್ನು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ನಿರಂತರವಾಗಿ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲದೆ ಈ ಯೋಜನೆಯ ಅಡಿಯಲ್ಲಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲ್ಯಾನ್ಗಳನ್ನು ಸಿದ್ಧಪಡಿಸುವುದು ಮತ್ತು ಆ ನಿಲ್ದಾಣಗಳಲ್ಲಿ ಕೆಲವೊಂದಿಷ್ಟು ಕನಿಷ್ಠ ಅಗತ್ಯ ಸೌಕರ್ಯಗಳನ್ನು, ಮೂಲ ಸೌಕರ್ಯಗಳನ್ನು ಒಳಗೊಂಡಂತೆ ಹೆಚ್ಚಿನ ಸೌಲಭ್ಯಗಳನ್ನು ಕೂಡ ಪ್ರಯಾಣಿಕರಿಗೆ ನೀಡುವಂತಹ ಅವಕಾಶವನ್ನು ಈ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅಳವಡಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಮಾಡಲಾದಂತಹ ಮಾಸ್ಟರ್ ಪ್ಲ್ಯಾನನ್ನು ಅನುಷ್ಠಾನಗೊಳಿಸುವಂತಹ ಗುರಿಯನ್ನು ಕೂಡ ಅಮೃತ್ ಭಾರತ್ ಯೋಜನೆಯ ಅಡಿಯಲ್ಲಿ, ಸ್ಟೇಷನ್ ಯೋಜನೆಯ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ಲ್ಯಾನ್ ಮಾಡಲಾದಂತಹ ಕೆಲವೊಂದಿಷ್ಟು ಪ್ರಮುಖ ಸೌಲಭ್ಯಗಳು ಯಾವುವು ಅಂತಂದರೆ, ಈ ಭವಿಷ್ಯದಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ರೂಪಿಸಲಾಗುವಂತಹ ರೂಫ್ ಪ್ಲಾಜಾಗಳ ರಚನೆಯಾಗಿರ್ಬೋದು, ಉಚಿತ ವೈಫೈ ಪ್ರೊವೈಡ್ ಮಾಡುವುದಾಗಿರ್ಬೋದು, 5G ಮೊಬೈಲ್ ಟವರ್ಗಳಿಗೆ ಸ್ಥಳಾವಕಾಶಗಳನ್ನು ಒದಗಿಸಿಕೊಡುವುದು, ರಸ್ತೆಗಳ ಅಗಲೀಕರಣ ಮತ್ತು ಅನಗತ್ಯ ರಚನೆಗಳ ನಿರ್ಮಾಣಗಳ ಒಂದು ತೆಗೆದುಹಾಕುವಂತಹ ಒಂದು ಅವಕಾಶ ಮತ್ತು ಸುಗಮ ಪ್ರವೇಶಕ್ಕಾಗಿ ಸರಿಯಾಗಿ ವಿನ್ಯಾಸಗೊಳಿಸಲಾದಂತಹ ಫಲಕಗಳು ಮತ್ತು ಮೀಸಲಾದಂತಹ ಒಂದು ಪ್ಲಾಟ್ಫಾರ್ಮ್ಗಳನ್ನು ಸಿದ್ಧಪಡಿಸುವುದು ಈ ಒಂದು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಇನ್ಕ್ಲೂಡ್ ಆಗಿದೆ. ಅಷ್ಟೇ ಅಲ್ಲದೆ ಈಗ ಸದ್ಯಕ್ಕೆ 600 ಮೀಟರ್ ಉದ್ದ ಇರುವಂತಹ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಉನ್ನತ ಮಟ್ಟದ ಪ್ಲ್ಯಾಟ್ಫಾರ್ಮ್ಗಳನ್ನು, ಅಂದರೆ ಸುಮಾರು 760ರಿಂದ 840 ಮಿಲಿಮೀಟರ್ ಹೈಟ್ನಷ್ಟು, ಅಂದರೆ ಎತ್ತರದಷ್ಟು ಪ್ಲ್ಯಾಟ್ಫಾರ್ಮ್ಗಳನ್ನು ಉನ್ನತೀಕರಣ ಮಾಡುವಂತಹ ಅವಕಾಶವನ್ನು ಕೂಡ, ಒಂದು ಪ್ಲ್ಯಾನನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಂಗವಿಕಲರಿಗಾಗಿ ವಿಶೇಷ ಸೌಕರ್ಯಗಳನ್ನು ಕೂಡ ಈ ಒಂದು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಮಾಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲನ್ನು ಮತ್ತು ಪ್ರಶ್ನೆಯನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ನೀಲಗಿರಿ ಟಹರ್ ಅನ್ನುವ ಪ್ರಾಣಿ ಈ ಕೆಳಗಿನ ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕರ್ನಾಟಕ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಕೇರಳ, ಆಪ್ಷನ್ 4 ಆಂಧ್ರ ಪ್ರದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2, ತಮಿಳುನಾಡಿನ ರಾಜ್ಯ ಪ್ರಾಣಿಯ ಹೆಸರು ನೀಲಗಿರಿ ಟಹರ್ ಆಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು ರೀಸೆಂಟಾಗಿ ನೀಲಗಿರಿ ಟಹರ್ ಅನ್ನುವ ಒಂದು ಯೋಜನೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಆ ಒಂದು ಯೋಜನೆ ಕುರಿತಾದಂತಹ ಮತ್ತು ನೀಲಗಿರಿ ಟಹರ್ ಬಗ್ಗೆ, ಈ ಒಂದು ಪ್ರಾಣಿಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ತಮಿಳುನಾಡು ಸರ್ಕಾರದಿಂದ ಈ ನೀಲಗಿರಿ ಟಹರ್ ಸಂರಕ್ಷಣೆಗಾಗಿ ಒಂದು ಉಪಕ್ರಮವನ್ನು, ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಈ ನೀಲಗಿರಿ ಪ್ರದೇಶದಲ್ಲಿ ಕಂಡುಬರುವಂತಹ ಟಹರನ್ನು, ಆಡಿನ ರೂಪದಲ್ಲಿ ಕಾಣುವಂತಹ ಈ ಒಂದು ಪ್ರಾಣಿಯನ್ನು ವರೈ ಆಡು ಅಂತ ಈ ಒಂದು ಪ್ರದೇಶದಲ್ಲಿ ಕರೆಯಲಾಗುತ್ತೆ. ವರೈ ಆಡು ಅಂತ ನೀಲಗಿರಿ ಟಹರನ್ನು ಕರೆಯಲಾಗುತ್ತೆ. ಸುಮಾರು 2000 ವರ್ಷಗಳಷ್ಟು ಹಳೆಯದಾದಂತಹ ಸಂಗಮ್ ಸಾಹಿತ್ಯದಲ್ಲೂ ಕೂಡ ಈ ನೀಲಗಿರಿ ಟಹರ್ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಕಾಣಲಾಗ್ತಾ ಇದೆ. 10,000 ಕ್ರಿಸ್ತಪೂರ್ವ 10,000ದಿಂದ 4,000 ವರ್ಷಗಳಷ್ಟು ಹಳೆಯದಾದಂತಹ ಮೀಸೋಲಿಥಿಕ್ ಅನ್ನುವ ವರ್ಣಚಿತ್ರದ ಒಂದು ಸಂದರ್ಭದಲ್ಲಿ ವರ್ಣಚಿತ್ರಗಳನ್ನು, ಜಾನಪದ ಸಂಸ್ಕೃತಿ ಮತ್ತು ಜೀವನದಲ್ಲಿ ಈ ಟಹರ್ನ ಮಹತ್ವವನ್ನು ಎತ್ತಿ ತೋರಿಸಲಾಗಿದೆ ಮತ್ತು ಉಲ್ಲೇಖಗಳನ್ನು ಕಾಣಲಾಗಿದೆ ಅಂತ ಮೆನ್ಷನ್ ಮಾಡಲಾಗಿದೆ ಇತಿಹಾಸದಲ್ಲಿ. ಸೊ ಅದೇ ರೀತಿಯಾಗಿ ಸದ್ಯಕ್ಕೆ ಈ ನೀಲಗಿರಿ ಟಹರ್ ಅನ್ನುವ ಪ್ರಾಣಿ ಏನಿದೆ, ಪರಿಸರ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತಮಿಳುನಾಡಿನಲ್ಲಿ ಗುರುತಿಸಿ ರಾಜ್ಯ ಪ್ರಾಣಿಯನ್ನಾಗಿ ಈ ನೀಲಗಿರಿ ಟಹರನ್ನು ತಮಿಳುನಾಡಿನಲ್ಲಿ ಗುರುತಿಸಲಾಗಿದೆ. ಇನ್ನು ಇದರ IUCN ಪಟ್ಟಿಯಲ್ಲಿ ಇದರ ಒಂದು ಸ್ಟೇಟಸನ್ನು ನೋಡೋದಾದರೆ, ಇದರ ಸಂರಕ್ಷಣೆಯ ಒಂದು ಸ್ಥಾನಮಾನವನ್ನು ನೋಡೋದಾದರೆ, ಅಳಿವಿನಂಚಿನಲ್ಲಿರುವಂತಹ ಜಾತಿ ಎಂದು ಈ ನೀಲಗಿರಿ ಟಹರನ್ನು ಕ್ಯಾಟಗರೈಸ್ ಮಾಡಲಾಗಿದ್ದು, ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಈ ಒಂದು ನೀಲಗಿರಿ ಟಹರನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಸೊ IUCN ಪಟ್ಟಿ ಅಂತ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ, ಎನ್ವೈರ್ಮೆಂಟ್ನಲ್ಲಿ ನೀವು ಆಲ್ರೆಡಿ ಓದಿರ್ತೀರಿ. ಸೊ IUCNನ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಈ ಕಾಯ್ದೆಯ ಒಂದು ಪಟ್ಟಿಯಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಾನವನ್ನು ನೀಡಲಾಗಿದ್ದು, ಈ ಒಂದು ನೀಲಗಿರಿ ಟಹರ್ಗೆ ಹೆಚ್ಚಿನ ಪ್ರೊಟೆಕ್ಷನನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಈ ನೀಲಗಿರಿ ಟಹರ್ಗಳು ಈ ಒಂದು ನೀಲಗಿರಿ ಪ್ರದೇಶದಲ್ಲಿರುವಂತಹ ಶೋಲಾ
ಅರಣ್ಯ ಹುಲ್ಲುಗಾವಲಿನಲ್ಲಿ ಈ ಒಂದು 14% ಕಡಿಮೆಯಾದಂತಹ ಒಂದು ಸಂಖ್ಯೆಯನ್ನು ಕಾಣ್ತಾ ಇದ್ದಾವೆ. ಅಂದರೆ ಒಂದು ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಒಂದು ರೆಕಾರ್ಡ್ನಲ್ಲಿ ಹೇಳಲಾಗಿದೆ. ಸದ್ಯಕ್ಕೆ ಈ ಕಾಡಿನಲ್ಲಿ ವಾಸಿಸುತ್ತಿರುವಂತಹ ನೀಲಗಿರಿ ಟಹರ್ಗಳ ಸಂಖ್ಯೆಯನ್ನು 3122 ಸಂಖ್ಯೆ ಅಂತ ಅಂದಾಜನ್ನು ಮಾಡಲಾಗಿದೆ. 1975ರಲ್ಲಿ ಮೊದಲ ಬಾರಿಗೆ ಈ ನೀಲಗಿರಿ ಟಹರ್ನ ಸಂರಕ್ಷಣೆಗಾಗಿ ಮೊದಲ ಬಾರಿಗೆ ಅಧ್ಯಯನವನ್ನು ಪ್ರಾರಂಭ ಮಾಡಿದಂತಹ ERC ದಾವಿದಾರ್ ಅವರ ಹೆಸರಿನಲ್ಲಿ ಅವರ ಗೌರವಾರ್ಥವಾಗಿ ಅಕ್ಟೋಬರ್ 7 ಪ್ರತಿ ವರ್ಷವಾಗಿ ನೀಲಗಿರಿ ಟಹರ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ನೀಲಗಿರಿ ಟಹರ್ನ ಸಂರಕ್ಷಣೆ ಮತ್ತು ಅದರ ಒಂದು ಪ್ರೋತ್ಸಾಹವನ್ನು ಮಾಡುವ ಉದ್ದೇಶದಿಂದ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ಅಕ್ಟೋಬರ್ 7 ನೀಲಗಿರಿ ಟಹರ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ನೀಲಗಿರಿ ಟಹರ್ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರದೇಶ ಯಾವುದು ಅಂತಂದರೆ ಶೋಲಾ ಅರಣ್ಯ ಹುಲ್ಲುಗಾವಲಾಗಿದೆ. ಮತ್ತು ಈ IUCN ರೆಡ್ ಲಿಸ್ಟ್ನಲ್ಲಿ ಕೆಂಪು ಪಟ್ಟಿಯಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಅಥವಾ ಅಳಿವಿನಂಚಿನಲ್ಲಿರುವಂತಹ ಜಾತಿ ಅಂತ ಈ ನೀಲಗಿರಿ ಟಹರನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಮತ್ತು ಈ ಭಾರತದ 1972ರ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಅತಿ ಹೆಚ್ಚಿನ ಸಂರಕ್ಷಣೆಯನ್ನು ನೀಲಗಿರಿ ಟಹರ್ಗೆ ಆ್ಯಡ್ ಮಾಡಲಾಗಿದ್ದು, ಇದನ್ನು ವೇಳಾಪಟ್ಟಿ ಶೆಡ್ಯೂಲ್ 1ರಲ್ಲಿ ಆ್ಯಡ್ ಮಾಡಿ ಸಂರಕ್ಷಣೆಯನ್ನು ಒದಗಿಸಲಾಗ್ತಾ ಇದೆ ಭಾರತ ಸರ್ಕಾರದಿಂದ. ಮತ್ತು ಅತಿ ಮುಖ್ಯವಾಗಿ ಇದನ್ನು ಈ ನೀಲಗಿರಿ ಟಹರನ್ನು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿ ಗುರುತಿಸಲಾಗಿದೆ ಅನ್ನೋದು ಈ ರೀತಿಯಾದಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ BHIM ಅಥವಾ ಭೀಮ್ ಅನ್ನುವ ಅಪ್ಲಿಕೇಶನ್ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುತ್ತದೆ. ಸೊ ಈ ಒಂದು ಭೀಮ್ ಅಪ್ಲಿಕೇಶನ್ನ ವಿಸ್ತೃತ ರೂಪ ಏನು, ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಈ ಭೀಮ್ ಅಂತಂದರೆ ಭಾರತ್ ಹೌಸಿಂಗ್ ಇಂಟರ್ಫೇಸ್ ಫಾರ್ ಮಾರ್ಕೆಟಿಂಗ್ ಅಂತ ಇದೆ. ಆಪ್ಷನ್ 2 ಭಾರತ್ ಇಂಟರ್ನ್ಯಾಷನಲ್ ಮನಿ ಮ್ಯಾನೇಜ್ಮೆಂಟ್ ಅಂತ ಇದ್ದು, ಆಪ್ಷನ್ 3 ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಇದೆ. ಆಪ್ಷನ್ 4 ಭಾರತ್ ಇಮ್ಯುನಿಟಿ ಮೆಡಿಸಿನ್ ಅಂತ ಇದೆ. ಸರಿಯಾದ ಉತ್ತರ ಭೀಮ್ ಅನ್ನುವ ಅಪ್ಲಿಕೇಶನ್ನ ಫುಲ್ ಫಾರ್ಮ್ ಏನು ಅಂತಂದರೆ ಆಪ್ಷನ್ 3 ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ರೀಸೆಂಟಾಗಿ ಈ ಒಂದು ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಥವಾ ಭೀಮ್ ಅನ್ನುವ ಅಪ್ಲಿಕೇಶನನ್ನು ಜಾರಿಗೊಳಿಸಿ 6ನೇ ವಾರ್ಷಿಕೋತ್ಸವವನ್ನು ಪೂರೈಸಲಾಯಿತು ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. ಸೊ ಹೀಗಾಗಿ ಈ ಒಂದು ಅಪ್ಲಿಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2016 30ನೇ ಡಿಸೆಂಬರ್ನಂದು ಪ್ರಧಾನಮಂತ್ರಿ ಮೋದಿ ಅವರಿಂದ ಈ ಒಂದು ಆನ್ಲೈನ್ ಪಾವತಿ ಮಾಡುವಂತಹ ಒಂದು ಅಪ್ಲಿಕೇಶನ್ ಆದಂತಹ ಭೀಮನ್ನು ಜಾರಿಗೊಳಿಸಲಾಗಿತ್ತು. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ. ಮುಖ್ಯವಾಗಿ ಈ ಬಯೋಮೆಟ್ರಿಕ್ ಪಾವತಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಬಳಸಲಾಗುವಂತಹ ಜನಸಾಮಾನ್ಯರಿಗೆ ಅವಕಾಶ ಈ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನು ಮತ್ತು ಬ್ಯಾಂಕ್ ಮೂಲಕ ನೇರವಾಗಿ ಈ ಪಾವತಿಗಳನ್ನು ಸುಲಭಗೊಳಿಸುವಂತಹ ಉದ್ದೇಶವನ್ನು ಇಟ್ಕೊಂಡು 2016ನೇ ಇಸ್ವಿಯಲ್ಲಿ ಭೀಮ್ ಇಂಟರ್ಫೇಸನ್ನು ಜಾರಿಗೊಳಿಸಲಾಗಿತ್ತು. ಇದು UPI ಪ್ಲ್ಯಾಟ್ಫಾರ್ಮ್ನಲ್ಲಿ ಅಂದರೆ ಏಕೀಕೃತ ಪಾವತಿ ಇಂಟರ್ಫೇಸ್, UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸನ್ನು ಬಳಸಿಕೊಂಡು ಈ ನೇರವಾಗಿ ಬ್ಯಾಂಕ್ಗಳ ಮೂಲಕ ಈ ಪಾವತಿಯನ್ನು ಮಾಡುವುದಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಇಂಟರ್ಫೇಸ್ ಆಗಿದೆ. ಸಾಮಾನ್ಯವಾಗಿ ಸ್ಮಾರ್ಟ್ಫೋನ್ಗಳಲ್ಲಿ ಅಷ್ಟೇ ಅಲ್ಲದೆ ಫೀಚರ್ ಫೋನ್ಗಳಲ್ಲಿ ಅಂದರೆ ನಾವು ಈ ಸ್ಮಾರ್ಟ್ಫೋನ್ ಬರೋದಕ್ಕಿಂತ ಮುಂಚೆ ಬಳಸಲಾಗ್ತಾ ಇದ್ದಂತಹ ಫೀಚರ್ ಫೋನ್ಗಳಲ್ಲಿ ಕೂಡ ಇಂಟರ್ನೆಟ್ ಸಂಪರ್ಕವಿಲ್ಲದೆ ಕೂಡ ಈ ಭೀಮ್ ಅಪ್ಲಿಕೇಶನನ್ನು ಬಳಸುವಂತಹ ಅವಕಾಶವನ್ನು ಈ ಮೊಬೈಲ್ ಸಾಧನಗಳಲ್ಲಿ ಮಾಡಲಾಗಿದ್ದು, ಆಧಾರ್ ಗೇಟ್ವೇಯೊಂದಿಗೆ ಲಿಂಕ್ ಮಾಡಿದ ನಂತರ ಭೀಮ್ ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ಗಳಲ್ಲಿ ಪಾವತಿಯನ್ನು ಮಾಡುವಂತೆ ಈ ಒಂದು ಹೆಬ್ಬೆರಳಿನ ಗುರುತಿನೊಂದಿಗೆ ಕೂಡ ಟ್ರಾನ್ಸಾಕ್ಷನನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಥವಾ UPI ಆಧಾರದ ಮೇಲೆ ಭಾರತದಲ್ಲಿ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಅಭಿವೃದ್ಧಿಗೊಳಿಸಲಾದಂತಹ ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಮೊದಲ ಈ ಪಾವತಿ ಅಥವಾ ಈ ಒಂದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಪ್ಲಿಕೇಶನ್ ಯಾವುದು ಅಂತಂದರೆ ಭೀಮ್ ಆಗಿದೆ. ಆಗಲೇ ತಿಳಿಸಿದ ಹಾಗೆ 30 ಡಿಸೆಂಬರ್ 2016ರಂದು NPCIನಿಂದ ಆ ಒಂದು ಸಂಸ್ಥೆಯಿಂದ ಭೀಮ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಿ ಜಾರಿಗೊಳಿಸಲಾಗಿತ್ತು.
ಇದರ ಅನುಕೂಲ ಏನು ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ, ನೇರವಾಗಿ ಬ್ಯಾಂಕ್ಗಳ ಮೂಲಕ ಈ ಪಾವತಿಯನ್ನು ಸುಲಭಗೊಳಿಸಲು ಮತ್ತು ಜನರಿಗೆ ನಗದುರಹಿತ ವಹಿವಾಟುಗಳನ್ನು ಅಥವಾ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳನ್ನು ಕೈಗೊಳ್ಳಲು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಭೀಮ್ ಅಪ್ಲಿಕೇಶನನ್ನು ಜಾರಿಗೊಳಿಸಲಾಗಿತ್ತು. ಭೀಮ್ ಅಂತಂತಂದರೆ ಈ ಒಂದು ಭಾರತದ ಸಂವಿಧಾನ ಶಿಲ್ಪಿ, ಮಹಾನ್ ದಲಿತ ನಾಯಕರಾದಂತಹ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಭೀಮ್ ಅನ್ನುವ ಅಪ್ಲಿಕೇಶನನ್ನು, ಆ ಒಂದು ಹೆಸರನ್ನು ಇಡಲಾಗಿದೆ. ಸೊ ಅದಕ್ಕೆ ಫುಲ್ ಫಾರ್ಮ್ ಕೂಡ ಇದ್ದು ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅನ್ನೋದು ಭೀಮ್ ಅಪ್ಲಿಕೇಶನ್ನ ಫುಲ್ ಫಾರ್ಮ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಸರ್ಕಾರದಿಂದ ಗುರುತಿಸಲಾದಂತಹ 8 ಪ್ರಮುಖ ಕೈಗಾರಿಕಾ ವಲಯಗಳಲ್ಲಿ ಈ ಯಾವ ವಲಯವನ್ನು ಸೇರಿಸಲಾಗಿಲ್ಲ? ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ನೀಡಲಾಗಿದ್ದು, ಈ ಕೆಳಗೆ ತಿಳಿಸಲಾದಂತಹ ಆಪ್ಷನ್ಗಳಲ್ಲಿ ಯಾವ ವಲಯವನ್ನು, ಯಾವ ಸೆಕ್ಟರನ್ನು ಈ 8 ಪ್ರಮುಖ ಕೈಗಾರಿಕಾ ವಲಯಗಳು ಅಥವಾ 8 ಕೋರ್ ಇಂಡಸ್ಟ್ರೀಸ್ ಸೆಕ್ಟರ್ಗಳಲ್ಲಿ ಆ್ಯಡ್ ಮಾಡಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕಲ್ಲಿದ್ದಲು, ಆಪ್ಷನ್ 2 ರಿಫೈನರಿ ಉತ್ಪನ್ನಗಳು, ಆಪ್ಷನ್ 3 ಜವಳಿ, ಆಪ್ಷನ್ 4 ಸಿಮೆಂಟ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಜವಳಿ. ಟೆಕ್ಸ್ಟೈಲ್ಸನ್ನು ಹೊರತುಪಡಿಸಿ ಉಳಿದಂತಹ ಕಲ್ಲಿದ್ದಲು, ರಿಫೈನರಿ ಪ್ರಾಡಕ್ಟ್ಸ್ಗಳು, ಸಿಮೆಂಟ್ಗಳು, ಈ ರೀತಿಯಾದಂತಹ ಈ 3 ಕೋರ್ ಇಂಡಸ್ಟ್ರೀಸ್ಗಳನ್ನು 8 ಪ್ರಮುಖ ಕೈಗಾರಿಕಾ ವಲಯಗಳಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಜವಳಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಈ 8 ಕೋರ್ ಇಂಡಸ್ಟ್ರೀಸ್ ಸೆಕ್ಟರ್ಗಳಲ್ಲಿ ಆ್ಯಡ್ ಮಾಡಲಾಗಿಲ್ಲ. ಸೊ ರೀಸೆಂಟಾಗಿ ಈ 8 ಪ್ರಮುಖ ಕೈಗಾರಿಕಾ ಸೂಚ್ಯಂಕ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತದಾದ್ಯಂತ ಈ 8 ಮೂಲಸೌಕರ್ಯ ವಲಯಗಳು ಅಥವಾ ಕೈಗಾರಿಕಾ ವಲಯಗಳಲ್ಲಿ ಕಲ್ಲಿದ್ದಲು, ರಸಗೊಬ್ಬರ, ಉಕ್ಕು ಮತ್ತು ಸಿಮೆಂಟ್ ಈ ರೀತಿಯಾದಂತಹ ಕೆಲವೊಂದಿಷ್ಟು ವಲಯಗಳಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಂಡಿದ್ದು, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 5.4% ಈ ಒಂದು ಉತ್ಪಾದನೆ ಹೆಚ್ಚಾಗಿದೆ ಅಂತ ಒಂದು ರೆಕಾರ್ಡ್ನಲ್ಲಿ, ಒಂದು ಸೂಚ್ಯಂಕದಲ್ಲಿ ಅಥವಾ ಇಂಡೆಕ್ಸ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 3.2% ಇದ್ದಂತಹ ಈ ಒಂದು ಗ್ರೋತ್ ರೇಟ್ ಏನಿದೆ 5.4% ಹೆಚ್ಚಾಗಿದೆ ಅಂತ ಒಂದು ಕಂಪ್ಯಾರಿಸನ್ನ ಪಬ್ಲಿಷ್ ಮಾಡಲಾಗಿದೆ ಈ 8 ಕೋರ್ ಇಂಡಸ್ಟ್ರೀಸ್ ಸೆಕ್ಟರ್ ಅಥವಾ ಈ ಒಂದು ಸೂಚ್ಯಂಕದಲ್ಲಿ. ಈ ಕಲ್ಲಿದ್ದಲು, ರಸಗೊಬ್ಬರ, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಶಕ್ತಿ ವಿಭಾಗಗಳಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ನೀಡಲಾಗಿದ್ದು, ಉಳಿದಂತೆ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಸಂಸ್ಕರಣಾ ಉತ್ಪನ್ನಗಳಲ್ಲಿ ಸಾಕಷ್ಟು ಋಣಾತ್ಮಕ ಬೆಳವಣಿಗೆಯನ್ನು ಕಾಣಲಾಗಿದೆ ಅಂತ ನವೆಂಬರ್ನಲ್ಲಿ ದಾಖಲೆ ಮಾಡಲಾಗಿದೆ. ಸೊ ಮುಖ್ಯವಾಗಿ 8 ಪ್ರಮುಖ ವಲಯಗಳ ಉತ್ಪಾದನೆಯಲ್ಲಿ ಅಕ್ಟೋಬರ್ನಲ್ಲಿ ಕಂಪೇರ್ ಮಾಡಿದರೆ 9.9% ಇಳಿಕೆಯನ್ನು ಕಂಡಿದೆ ಅಂತ ಈ ಒಂದು ಸೂಚ್ಯಂಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ DPIIT ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, DPIIT ಅಂತ ಇದರ ಫುಲ್ ಫಾರ್ಮ್ ಆಗಿದ್ದು, ಕನ್ನಡದಲ್ಲಿ ಉದ್ಯಮ ಮತ್ತು ಆಂತರಿಕ ವ್ಯಾಪಾರಗಳ ಉತ್ತೇಜನ ಇಲಾಖೆಯ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಪಬ್ಲಿಷ್ ಮಾಡಲಾದಂತಹ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ICI ಅನ್ನುವ ಒಂದು ಸೂಚ್ಯಂಕದ ಅಡಿಯಲ್ಲಿ ಈ ಒಂದು ರೆಕಾರ್ಡ್ಸ್ಗಳನ್ನು ಅಥವಾ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಇನ್ನು ಈಗ ಡಿಸ್ಕಸ್ ಮಾಡಲಾದಂತಹ ಈ 8 ಪ್ರಮುಖ ಕೈಗಾರಿಕಾ ವಲಯಗಳ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಈ IIP ಅಂತ ಮಾಸಿಕವಾಗಿ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ. ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಈ ಒಂದು ಸೂಚ್ಯಂಕವನ್ನು ಪ್ರತಿ ತಿಂಗಳು ರಿಲೀಸ್ ಮಾಡಲಾಗುತ್ತೆ. ಆ ಒಂದು ರಿಲೀಸ್ ಮಾಡಲಾಗುವಂತಹ ಸೂಚ್ಯಂಕದಲ್ಲಿ ಈ 8 ಪ್ರಮುಖ ವಲಯಗಳಿಗೆ ಅತಿ ಹೆಚ್ಚಿನ ವೇಟೇಜನ್ನು ನೀಡಲಾಗಿದ್ದು, ಸುಮಾರು 40.27% ಒಂದು ತೂಕವನ್ನು ನೀಡಲಾಗಿದೆ. ಸೊ 8 ಪ್ರಮುಖ ಕೈಗಾರಿಕೆಗಳಿಗೆ, ವಲಯಗಳಿಗೆ 40% ಈ ಒಂದು ವೇಟೇಜನ್ನು ನೀಡಲಾಗಿದ್ದು, ಈ IIP ಸೂಚ್ಯಂಕವನ್ನು ಪ್ರತಿ ತಿಂಗಳು ಅಂದರೆ ಮಾಸಿಕವಾಗಿ ಕೇಂದ್ರೀಯ ಅಂಕಿಅಂಶಗಳ ಸಂಸ್ಥೆ ಅಥವಾ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಈ ಒಂದು ಸಂಸ್ಥೆಯಿಂದ ಜಾರಿಗೊಳಿಸಲಾಗುತ್ತೆ ಅಥವಾ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ 8 ಪ್ರಮುಖ ವಲಯಗಳ ಕುರಿತಾದಂತಹ ಒಂದು ಬೆಳವಣಿಗೆ ಆಗಿರ್ಬೋದು, ಅವುಗಳ ಅಲ್ಲಿ ಆದಂತಹ ಒಂದು ಕುಂಠಿತ ಅಭಿವೃದ್ಧಿ ಆಗಿರ್ಬೋದು, ಇವುಗಳನ್ನು ಪಬ್ಲಿಷ್ ಮಾಡುವುದು ಈ CSOದ ಮುಖ್ಯವಾದಂತಹ ಕೆಲಸವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು 40.27% ವೇಟೇಜನ್ನು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅಂತಂದರೆ, ಈ 8 ಪ್ರಮುಖ ವಲಯಗಳಲ್ಲಿ ಅತಿ ಹೆಚ್ಚಾದಂತಹ ಪ್ರಾಮುಖ್ಯತೆಯನ್ನು ರಿಫೈನರಿ ಉತ್ಪನ್ನಗಳಿಗೆ ನೀಡಲಾಗಿದೆ. ಅದಾದ ನಂತರ ಅದಕ್ಕಿಂತ ಕಡಿಮೆಯಾದಂತಹ ವೇಟೇಜನ್ನು ವಿದ್ಯುತ್ತಿಗೆ, ನಂತರ ಉಕ್ಕಿಗೆ, ಅದಕ್ಕಿಂತ ಕಡಿಮೆ ವೇಟೇಜನ್ನು ಕಲ್ಲಿದ್ದಲಿಗೆ ಅಥವಾ ಕೋಲ್ ಇಂಡಸ್ಟ್ರೀಸ್ಗೆ, ಅದಕ್ಕಿಂತ ಕಡಿಮೆ ವೇಟೇಜನ್ನು ಕಚ್ಚಾ ತೈಲಕ್ಕೆ, ಕ್ರೂಡ್ ಆಯಿಲ್ಗೆ, ಅದಕ್ಕಿಂತ ಕಡಿಮೆ ವೇಟೇಜನ್ನು
ನೈಸರ್ಗಿಕ ಅನಿಲಕ್ಕೆ ನ್ಯಾಚುರಲ್ ಗ್ಯಾಸ್, ಅದಕ್ಕಿಂತ ಕಡಿಮೆ ಸಿಮೆಂಟ್ ಮತ್ತು ಅತಿ ಕಡಿಮೆ ವೇಟೇಜನ್ನು ರಸಗೊಬ್ಬರಗಳು ಅಥವಾ ಫರ್ಟಿಲೈಸರ್ಗಳಿಗೆ ನೀಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚಾದಂತಹ ಒಂದು ವೇಟೇಜನ್ನು ರಿಫೈನರಿ ಪ್ರಾಡಕ್ಟ್ಸ್ಗೆ ನೀಡಲಾಗಿದ್ದು, ಅತಿ ಕಡಿಮೆಯಾದಂತಹ ಒಂದು ವೇಟೇಜನ್ನು ರಸಗೊಬ್ಬರಗಳಿಗೆ, ಫರ್ಟಿಲೈಸರ್ಗಳಿಗೆ ನೀಡಲಾಗಿದೆ. ಸೊ ಯಾವ ರೀತಿ ಎಷ್ಟು ಪರ್ಸೆಂಟ್ನಷ್ಟು ಈ ಒಂದು ವೇಟೇಜನ್ನು ನೀಡಲಾಗಿದೆ ಅಂತ ಈ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ 8 ಕೋರ್ ಇಂಡಸ್ಟ್ರಿಗಳು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ 40%ನಷ್ಟು ಭಾಗವನ್ನು ಆಕ್ಯುಪೈ ಮಾಡಿಕೊಂಡಿವೆ. ಇನ್ನು ಈ 8 ಕೋರ್ ಇಂಡಸ್ಟ್ರಿಗಳಲ್ಲಿ ವೇಟೇಜ್ಗಳ ಮುಖಾಂತರ ಇವುಗಳನ್ನು ಒಂದು ಕ್ಯಾಟಗರೈಸ್ ಮಾಡಿ ಪಟ್ಟಿ ಮಾಡಬೇಕು ಅಂತಂದರೆ 100% ವೇಟೇಜ್ನಲ್ಲಿ ಮುಖ್ಯವಾಗಿ ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನ ಒಂದು ವೇಟೇಜನ್ನು ಹೊಂದಿದ್ದು, ಇವುಗಳಿಗೆ 28.04%ನಷ್ಟು ವೇಟೇಜನ್ನು ನೀಡಲಾಗಿದೆ. ಇದಾದ ನಂತರ ಮುಂದಿನ ಸ್ಥಾನವನ್ನು ಸ್ಟೀಲ್ ಪ್ರೊಡಕ್ಷನ್ನಲ್ಲಿ 17.92%, ನಂತರ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿಯಿಂದ ಸಾಕಷ್ಟು ಉದ್ಯಮಗಳು, ಕೈಗಾರಿಕೆಗಳು ನಡೆಯುತ್ತವೆ. ಸೊ ಹೀಗಾಗಿ ಎಲೆಕ್ಟ್ರಿಸಿಟಿ ಒಂದು ಗ್ರೋತನ್ನು ಕಾಣ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತಹ ಪೆರಿಫೆರಲ್ ಸೆಕ್ಟರ್ಗಳಾದಂತಹ ಕೈಗಾರಿಕೆಗಳಾಗಿರ್ಬೋದು, ಉದ್ಯಮಗಳಾಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇವುಗಳಲ್ಲೂ ಕೂಡ ಗ್ರೋತನ್ನು ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಈ 8 ಪ್ರಮುಖ ವಲಯಗಳು ಭಾರತದ ಆರ್ಥಿಕತೆಯ ಒಂದು ಬೆನ್ನೆಲುಬಾದಂತಹ ವಲಯಗಳು ಅಂತ ಗುರುತಿಸಲಾಗುತ್ತದೆ. ಇದಾದ ನಂತರ ಕ್ರೂಡ್ ಆಯಿಲ್ಗೆ 8%, ಸ್ಟೀಲ್ಗೆ 17% ಆಯಿತು. ಸೊ ಸಿಮೆಂಟ್ಗೆ 5%, ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲಕ್ಕೆ 6.88%ನಷ್ಟು ವೇಟೇಜನ್ನು ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದರೆ ಈ ಫರ್ಟಿಲೈಸರ್ಗಳಿಗೆ ಅಥವಾ ರಸಗೊಬ್ಬರಗಳಿಗೆ 2.63%ನಷ್ಟು ವೇಟೇಜನ್ನು ನೀಡಲಾಗಿದೆ. ಸೊ ಈ ರೀತಿಯಾದಂತಹ ಕ್ವಶನ್ಗಳನ್ನು ಯು ಪಿ ಎಸ್ ಸಿಯಲ್ಲಿ ಆಲ್ರೆಡಿ ಕೇಳಲಾಗಿದ್ದು, KPSCಯಲ್ಲೂ ಕೂಡ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಹೀಗಾಗಿ ಈ ಒಂದು ಪಟ್ಟಿಯನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜನ್ನು ಯಾವ ವಲಯಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ರಿಫೈನರಿ ಪ್ರಾಡಕ್ಟ್ಸ್, ಸಂಸ್ಕರಿತವಾದಂತಹ ಉತ್ಪನ್ನಗಳಿಗೆ 28.04%ನಷ್ಟು ವೇಟೇಜನ್ನು ನೀಡಲಾಗಿದ್ದು, ಅತಿ ಕಡಿಮೆ ಅಂತಂದರೆ ರಸಗೊಬ್ಬರಗಳಿಗೆ, ಫರ್ಟಿಲೈಸರ್ಗಳಿಗೆ 2.63%ನಷ್ಟು ವೇಟೇಜನ್ನು ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ನೀಡಲಾಗಿದೆ. ಭಾರತದ ಪ್ರಮುಖವಾದಂತಹ 8 ವಲಯಗಳನ್ನು ಲಿಸ್ಟ್ ಮಾಡಿ ನೆನಪಿಟ್ಕೊಳ್ಳಿ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಈ ಒಂದು ಲಿಸ್ಟ್ನಲ್ಲಿ 8 ಕೋರ್ ಇಂಡಸ್ಟ್ರೀಸ್ನಲ್ಲಿ ಈ ಕೆಳಗಿನ ಯಾವ ಉತ್ಪನ್ನಗಳು, ಈ ಒಂದು ವಲಯಗಳು ಇವೆ ಅಂತ ಪ್ರಶ್ನೆ ಇದೆ. ಸೊ ಸಿಮೆಂಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು 8 ಕೋರ್ ಇಂಡಸ್ಟ್ರಿಗಳಲ್ಲಿತ್ತು. ಅತ್ಯಂತ ಕಡಿಮೆಯಾದಂತಹ ವೇಟೇಜನ್ನು ಫರ್ಟಿಲೈಸರ್ಗೆ ನೀಡಲಾಗಿದ್ರೂ ಸಹಿತ ಇದು ಲಿಸ್ಟ್ನಲ್ಲಿ ಇತ್ತು. ನೈಸರ್ಗಿಕ ಅನಿಲ ಇತ್ತು. ರಿಫೈನರಿ ಪ್ರಾಡಕ್ಟ್ಸ್ ಅತ್ಯಂತ ಹೆಚ್ಚಿನದಾದಂತಹ ವೇಟೇಜನ್ನು ಹೊಂದಿದಂತಹ ಉತ್ಪನ್ನಗಳು. ಸೊ ಇದರಲ್ಲಿ ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಉದ್ಯಮ ಇರಲಿಲ್ಲ. ಸೊ ಇದು ಆಪ್ಷನ್ 5 ಈಸ್ ರಾಂಗ್. ಸೊ ABCD ಆಪ್ಷನ್ಗಳಲ್ಲಿ ನೋಡಿದಾಗ ಎಲಿಮಿನೇಷನ್ ಮೆಥಡ್ ಮುಖಾಂತರ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಯಾಕಂದರೆ ಇದರಲ್ಲಿ 5ನೇ ಆಪ್ಷನ್ ಟೆಕ್ಸ್ಟೈಲ್ಸ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದ 3 ಆಪ್ಷನ್ಗಳಲ್ಲಿ ನಾವು ಈಗ ಚೆಕ್ ಮಾಡಿದ ಒಂದು ಲಿಸ್ಟ್ನ ಪ್ರಕಾರ 1, 2, 3, 4 ಈ 4 ಪ್ರಾಡಕ್ಟ್ಸ್ಗಳು ಇರುವುದರಿಂದ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 1, 2, 3, 4. ಸೊ ಈ ರೀತಿಯಾದಂತಹ ಎಲಿಮಿನೇಷನ್ ಮೆಥಡ್ ಟೆಕ್ನಿಕ್ ಕೂಡ ನೀವು ತಿಳ್ಕೊಂಡ್ರಿ. 8 ಕೋರ್ ಇಂಡಸ್ಟ್ರಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಆಯಿತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಇ ಸ್ಪೋರ್ಟ್ಸ್ ಅಥವಾ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ನಲ್ಲಿ ಇ ಸ್ಪೋರ್ಟ್ಸನ್ನು ಕೂಡ ಆ್ಯಡ್ ಮಾಡಬೇಕು. ಆನ್ಲೈನ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಗಳನ್ನು ಮತ್ತು ಯುವಜನರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಮತ್ತು ಆರ್ಥಿಕಾಭಿವೃದ್ಧಿಗಾಗಿ ಈ ಒಂದು ಈ ಕ್ರೀಡೆಗಳನ್ನು ಒಂದು ಭಾರತದಲ್ಲಿ ಅಫಿಷಿಯಲೈಸ್ ಆಗಿ ಯೂಸ್ ಮಾಡಬೇಕು ಅಂತ ಒಂದು ಸಂವಿಧಾನದ 77ನೇ ಕ್ಲಾಸ್ 3ಯಲ್ಲಿ ಅಮೆಂಡ್ಮೆಂಟನ್ನು ಮಾಡಲಾಗಿದೆ ಮತ್ತು ಈ ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಜಗತ್ತಿನಾದ್ಯಂತ ಹೆಚ್ಚಿನ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ತರ್ತಾ ಇದ್ದು ಯುವಜನರಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಭಾರತದಲ್ಲೂ ಕೂಡ ಈ ವಾರ್ಷಿಕವಾಗಿ ಆರ್ಗನೈಸ್ ಮಾಡಲಾಗುವಂತಹ ಈ ಮಲ್ಟಿ ಸ್ಪೋರ್ಟ್ಸ್ ಇವೆಂಟ್ಗಳಲ್ಲಿ ಈ ಕ್ರೀಡೆಗಳನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ.
ಮುಂದಿನ ಆರ್ಟಿಕಲ್ನಲ್ಲಿ ಅಮೃತ್ ಭಾರತ್ ಅನ್ನುವ ರೈಲ್ವೆ ಸ್ಟೇಷನನ್ನು ಡೆವಲಪ್ ಮಾಡುವಂತಹ ಒಂದು ಸ್ಕೀಮನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ನಂತರದ ಆರ್ಟಿಕಲ್ನಲ್ಲಿ ನೀಲಗಿರಿ ಟಹರ್ ಅನ್ನುವ ಪ್ರಾಣಿಯ ಬಗ್ಗೆ ಸಾಕಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ರೆಕಾರ್ಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಭೀಮ್ ಅಪ್ಲಿಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. 2016ರಲ್ಲಿ ಪ್ರಾರಂಭವಾದಂತಹ ಈ ಭೀಮ್ ಏಕೀಕೃತ UPI ಬೇಸ್ಡ್ ಟ್ರಾನ್ಸಾಕ್ಷನ್ಗೆ 6 ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಇದರ ಸ್ಥಾಪನೆಯಾಯಿತು, ಯಾವ ಉದ್ದೇಶಕ್ಕಾಗಿ ಈ ಭೀಮ್ ಅಪ್ಲಿಕೇಶನನ್ನು ಜಾರಿಗೊಳಿಸಲಾಗಿತ್ತು ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ 8 ಕೋರ್ ಇಂಡಸ್ಟ್ರೀಸ್ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 8 ಪ್ರಮುಖ ಕೈಗಾರಿಕಾ ವಲಯಗಳ ಸೂಚ್ಯಂಕದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. So that was all about today's articles and discussion. Thank you so much for joining the discussion. Have a nice day.